ಪ್ರಾಬ್ಲಿ ಈ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ ಆಸ್ ಯು ಗೈಸ್ ಕ್ಯಾನ್ ಸಿ. ಇದು ಬಂದ್ಬಿಟ್ಟು ಬ್ಯಾಕ್ಲೆಸ್ ಥರ ಇರೋದು. ಟಾಪ್ ಬಂದ್ಬಿಟ್ಟು ಗ್ರೀನ್ ಕಲರ್, ತುಂಬ ಅಂದರೆ ತುಂಬ ಇಷ್ಟ ಆದಂಥ ಟಾಪ್ ಇದು. ಇಟ್ಸ್ ಆ್ಯಕ್ಚುಲಿ ನೈಸ್ ಅಲ್ಲ, ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿ ಆಗ್ತದೆ. ಸೊ ಚೆನ್ನಾಗಿದೆ ಅಲ್ಲ, ಸೊ ಇದನ್ನ ತೊಗೊಂಡಿದ್ದೆ. ಸೊ ಬ್ಯಾಕ್ಲೆಸ್ ಅಂತ ಹೇಳಿದಲ್ಲ, ಸೊ ಇವಾಗ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ನಮ್ಮ ಮನೇಲಿ ಎಕೋ ಹೊಡಿತಾ ಇದೆ ಆ್ಯಂಡ್ ಐ ಡೋಂಟ್ ಹ್ಯಾವ್ ಮೈಕ್ ಗೈಸ್. ಸೊ ಸ್ವಲ್ಪ ಹೊರಗಡೆದೆಲ್ಲ ಡಿಸ್ಟರ್ಬೆನ್ಸ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ನಿಮಗೆ ಗೊತ್ತು, ನಾನು ರೀಸೆಂಟಾಗಿ ಮುಂಬೈಗೆ ಟ್ರಾವೆಲ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಮುಂಬೈಲಿ ಅಲ್ಲಿ ಇಲ್ಲಿ ಏನೇನೋ ಶಾಪಿಂಗ್ ಮಾಡಿದ್ದೆ. ಆ್ಯಂಡ್ ಎಲ್ಲ ಶಾಪಿಂಗ್ ಪಾರ್ಟ್ಸ್ನೂ ನಾನು ಬ್ಲಾಗಲ್ಲಿ ಕವರ್ ಮಾಡೋಕ್ಕಾಗಿರಲಿಲ್ಲ. ಕೆಲವು ಪ್ರಾಡಕ್ಟ್ಸ್ಗಳನ್ನ ಕೂಡ ನಾನು ತೋರಿಸಿರಲಿಲ್ಲ ಏನೇನು ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದಷ್ಟು ಬಟ್ಟೆಗಳು, ಶೂಸ್ ಆಗಲಿ, ಕಾಸ್ಮೆಟಿಕ್ಸ್ ಆಗಲಿ, ಜ್ಯುವೆಲ್ರೀಸ್ ಆಗಲಿ ತೊಗೊಂಡಿದ್ದೆ. ಸೊ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ನನ್ನ ಮುಂಬೈ ವ್ಲಾಗ್ಸ್ನ ನೋಡಿಲ್ಲ ಅಂತಂದರೆ ಈ ವ್ಲಾಗಲ್ಲಿ ತಿಳ್ಕೊಬೋದು ನಾನು ಮುಂಬೈಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ಲಿ ನಾನು ಇದೊಂದು ಕ್ಯೂಟ್ ಪಿಂಕ್ ಶರ್ಟ್ನ ತೊಗೊಂಡೆ. ನೋಡೋದಕ್ಕೆ ಈ ಥರ ಇದೆ, ಹಾಕೊಂಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಿರೋ ಹಾಗೆ ಓವರ್ ಸೈಜ್ ಟೀ ಶರ್ಟ್ ಥರ ಇದೆ. ಸೊ ಇದ್ರ ಒಳಗಡೆ ವೈಟ್ ಕಲರ್ ಏನಾದರೂ ಕ್ರಾಪ್ ಟಾಪ್ ಥರ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ಕೊಂಡು ಸ್ಲೀವ್ಸ್ ಫೋಲ್ಡ್ ಮಾಡಿಕೊಂಡ್ರೆ ಓಪನ್ ಬಟನ್ ಇಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾ, ದಿಸ್ ಈಸ್ ಒನ್ ಶರ್ಟ್ ದಟ್ ಐ ಬಾಟ್. ನಾನು ನೆಕ್ಸ್ಟ್ ತೊಗೊಂಡಂಥ ಟಾಪ್ ಬಂದ್ಬಿಟ್ಟು ಇದು. ಸೊ ಇದು ಬಂದ್ಬಿಟ್ಟು ಬ್ಯಾಕ್ಲೆಸ್ ಥರ ಇರೋದು. ಟಾಪ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಹಿಂದೆಗಡೆ ಬಂದ್ಬಿಟ್ಟು ಈ ಥರ ಇದೆ. ನನಗೆ ಹಿಂದೆಗಡೆ ಡಿಸೈನ್ ಇಷ್ಟ ಆಗಿ ನಾನು ಇದೊಂದು ಟಾಪ್ ತೊಗೊಂಡಿದ್ದು. ಆ್ಯಂಡ್ ಬ್ಲೂ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಬ್ಲೂ ಒಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ನಂಗೆ ತುಂಬ ಇಷ್ಟ ಆಯ್ತಿದ್ದು. ಸೊ ನೈಸ್ ನೋ. ಸೊ ಈ ಥರ ಏನೇನೋ ಡಿಸೈನ್ ಇದ್ರೆ ಚೆನ್ನಾಗಿರುತ್ತೆ. ಏನಾದರೂ ನಾನು ವೀಡಿಯೋಸ್ ಮಾಡ್ತೀನಲ್ಲ, ಸೊ ನನ್ನ ಒಂದು ತೊಗೊಳ್ಳೋ ಬಟ್ಟೆಗಳು ಬ್ರೈಟ್ ಆಗಿರಬೇಕು. ಸೊ ನನಗೆ ಲೈಟ್ ಕಲರ್ಸು ಸೂಟ್ ಆಗುತ್ತೆ, ಬಟ್ ಬ್ರೈಟ್ ಕಲರ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಐ ಆಲ್ವೇಸ್ ಟೆನ್ ಟು ಗೋ ಫಾರ್ ದ ಬ್ರೈಟೆಸ್ಟ್ ಕಲರ್ಸ್, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾ, ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಗ್ರೀನ್ ಕಲರ್. ಸೊ ಇದು ಹೇಗಂತಾರೆ, ಸೊ ಇದು ಶೋಲ್ಡರ್ ಟಾಪ್ ಥರ. ಯಾ, ನಾನು ಆ್ಯಕ್ಚುಲಿ ಉಲ್ಟಾ ಹಾಕೋತೀನಿ, ಬಟ್ ಇದು ಆ್ಯಕ್ಚುಲಿ ಡಿಸೈನ್ ಇಲ್ಲಿತ್ತಿಲ್ಲ. ಸೊ ಹಿಂದೆಗಡೆ ಪ್ಲೇನ್ ಇದೆ, ಇದು ಮುಂದೆ ಬರೋದು. ಬಟ್ ನನ್ನ ಟ್ಯಾಟು ಈ ಸೈಡ್ ಇರೋದ್ರಿಂದ ಸೊ ನಾನು ಉಲ್ಟಾ ಹಾಕೋತೀನಿ ಯಾವಾಗಲೂ. ಬಟ್ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದೀನಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರ ಸ್ಕರ್ಟ್ಗೆ ಒಂದು ಬ್ಲ್ಯಾಕ್ ಶಾರ್ಟ್ ಸ್ಕರ್ಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮಮ್ಮ ನನಗೆ ಜಾಸ್ತಿ ವೆಸ್ಟರ್ನ್ ಬಟ್ಟೆ ಹಾಕು, ಏಜ್ ಆದಮೇಲೆ ಚೂಡಿದಾರು ಸ್ಯಾರಿ ಉಟ್ಕೊಳ್ಳೋದೆಲ್ಲ ಇದ್ದಿದ್ದೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನಾನು ಆ್ಯಸ್ ಅ ಕಿಡ್ ನಂಗೆ ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಸ್ಕರ್ಟ್ಸ್ ಎಲ್ಲ ಹಾಕೋದಕ್ಕೆ. ಬಟ್ ಇವಾಗ ಅಮ್ಮ ಹೇಳೋದು ನಿಜ ಅಂತ ಅನಿಸುತ್ತೆ. ಸೊ ಇವಾಗ ಏಜ್ ಅಲ್ವಾ, ಸೊ ಚೆನ್ನಾಗಿ ನಮ್ಮ ಫೆಮಿನಿಟಿನ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಕ್ಯೂಟಾಗಿರೋಂಥ ಬಟ್ಟೆ ಹಾಕ್ಕೊಂಡು. ಸೊ ಯಾ, ಸೊ ನೆಕ್ಸ್ಟ್ ಈ ಟಾಪ್ ನಿಮ್ಗೆ ಏನು ಅನ್ನಿಸ್ತು ಸೊ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹಾಕೋ ಬಟ್ಟೆಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಅ ಹಾಫ್ ಶೋಲ್ಡರ್ ಟಾಪ್. ನೆಕ್ಸ್ಟ್ ಟಾಪ್ ಬಂದುಬಿಟ್ಟು ಇದನ್ನು ನೀವು ನನ್ನ ವ್ಲಾಗಲ್ಲಿ ನೋಡಿರ್ಬೋದು. ಇನ್ನೂ ಒಂದೆರಡು ಟಾಪ್ಸ್ಗಳನ್ನು ವ್ಲಾಗಲ್ಲಿ ನೋಡಿರ್ತೀರ. ಬಿಕಾಸ್ ನಾನು ಜಾಸ್ತಿ ಬಟ್ಟೆನ ಕ್ಯಾರಿ ಮಾಡಿರಲಿಲ್ಲ, ಅಲ್ಲೇ ಶಾಪಿಂಗ್ ಮಾಡಿ ಅಲ್ಲೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಸ್ವಲ್ಪ ಹುಲ್ಲನ್ ಬಟ್ಟೆಗಳಂದರೆ ತುಂಬ ಇಷ್ಟ. ಮೈ ತುಂಬ ಬೆಚ್ಚಗಿರುತ್ತಲ್ಲ, ಸೊ ನನಗೆ ಚಳಿ ತಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಇದು ನಂಗೆ ತುಂಬ ಕ್ಯೂಟ್ ಅನ್ನಿಸ್ತು. ಇವಾಗ ನೆಕ್ಸ್ಟ್ ಟಾಪ್ನ ಟ್ರೈ ಮಾಡೋಣ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆದಂಥ ಟಾಪ್ ಇದು. ಸೊ ಇದರಲ್ಲಿ ನಾನು ಪರ್ಪಲ್ ಕಲರ್ ಟ್ರೈ ಮಾಡಿದ್ದೆ. ಸೊ ಅದ್ರ ಫೋಟೋನ ನಾನು ಇಲ್ಲಿ ಹಾಕ್ತೀನಿ. ಸೊ ನೋಡಿ, ಸೊ ಆ ಒಂದು ಪರ್ಪಲ್ ಟಾಪ್ನ ನಾನು ಟ್ರೈ ಮಾಡಿದ್ದೆ. ಬಟ್ ದೆನ್ ನಂಗೆ ಅನ್ನಿಸ್ತು ರೆಡ್ ಈಸ್ ಮೋರ್ ನೈಸ್. ಪರ್ಪಲ್ ನಂಗೆ ಇಷ್ಟ, ಪರ್ಪಲಲ್ಲಿ ತುಂಬ ಬಟ್ಟೆಗಳು ನಂಗೆ ಇಷ್ಟ ಆಗಿದೆ ತೊಗೊಳೋದಕ್ಕೆ. ಬಟ್ ಐ ಟೆನ್ ಟು ಬೇರೆ ಕಲರು ಇರಲಿ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಸೊ ನಿಮಗೆ ಏನು ಅನ್ನಿಸ್ತು, ಪರ್ಪಲ್ ಇದ್ದರೆ ಚೆನ್ನಾಗಿರ್ತಿತ್ತಾ ಅಥವಾ ರೆಡ್ ಇದ್ದರೆ ಚೆನ್ನಾಗಿರ್ತಿತ್ತಾ? ಸೊ ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಇದು ಇನ್ಬಿಲ್ಟ್ ಇದೇನು ಕೊಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ. ಸೊ ಇದು ಇನ್ಬಿಲ್ಟ್ ಇದರಲ್ಲೇ ಇರೋದು. ಸೊ ಹಾಗಾಗಿ ಇಟ್ಸ್ ಪ್ರಿಟಿ ನೈಸ್. ನಿಮಗೆ ಏನು ಅನ್ನಿಸ್ತು ಗೈಸ್? ಆ್ಯಂಡ್ ನನ್ನ ಕರ್ಲ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವತ್ತು. ಸೊ ನಾನು ಸ್ವಲ್ಪ ದಿನದಿಂದ ನನ್ನ ಹೇರ್ನ ಸ್ಟ್ರೈಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಸೊ ದಟ್ ನನ್ನ ಕೂದಲು ಸ್ವಲ್ಪ ಹುಸ್ಸಾಗಲಿ ಅಂತ ಹೇಳಿಬಿಟ್ಟು ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನನ್ನ ಕೂದಲಿಗೆ. ಬಿಕಾಸ್ ಐ ವಾಸ್ ಗೋಯಿಂಗ್ ಥ್ರೂ ಹಾರ್ಡ್ ಟೈಮ್ ಅಂತ. ಯಾ, ಸೊ ನೆಕ್ಸ್ಟ್ ಔಟ್ಫಿಟ್ ಹೋಗೋಣ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ನಿಮಿಷ. ಸೊ ಈ ಥರ ಇದೆ. ಇದು ಪ್ರಾಬ್ಲಿ ಬೀಚ್ ಕಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಶಾರ್ಟ್ಸ್ ಇದೆ ಆ್ಯಂಡ್ ಈ ಶಾರ್ಟ್ಸ್ ಸ್ವಲ್ಪ ಫಿಟ್ ಇದೆ. ಸೊ ನಾನು ಇಷ್ಟೊಂದು ಫಿಟ್ ಇರೋಂಥ ಶಾರ್ಟ್ಸ್ನ ಹಾಕಲ್ಲ. ಬಟ್ ತೊಗೋಬೇಕಾದ್ರೆ ಗೊತ್ತಾಗಲಿಲ್ಲ, ಬಿಕಾಸ್ ವಿ ವರ್ ಬೈಯಿಂಗ್ ಇನ್ ದ ಸ್ಟ್ರೀಟ್ಸ್ ಆ್ಯಂಡ್ ಅಲ್ಲೆಲ್ಲ ಟ್ರಯಲ್ ರೂಮ್ ಇರಲ್ಲ. ಸೊ ಹಾಗಾಗಿ ನನಗೆ ಈ ಪರ್ಪಲ್ ಟಾಪ್ ಇಷ್ಟ ಆಯಿತು. ಸೊ ಪ್ರಾಬ್ಲಿ ಇದ್ರ ಮೇಲೆ ಒಂದು ಜಾಕೆಟ್ ಥರ ಏನಾದ್ರು ಹಾಕೋಬೋದು. ಸೊ ಇಟ್ ವಿಲ್ ಬಿ ನೈಸ್. ಸೊ ಜಾಕೆಟ್ ಥರ ಅಂತ ಹೇಳಿದ್ನಲ್ಲ, ಸೊ ಇದೊಂದು ತೊಗೊಂಡಿದ್ದೆ. ಇದು ಲೇಬಲ್ ಏನೂ ತೆಗೆದಿಲ್ಲ.
ಸ್ವಲ್ಪ ಬಟ್ಟೆ ರಫ್ ಇದೆ ಅಂತ ಅನಿಸ್ತು. ಸೊ ಹಾಗಾಗಿ ಸ್ಲೀವ್ಲೆಸ್ ಮೇಲೆ ಹಾಕೋಕ್ಕಾಗಲ್ಲ, ಬಟ್ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಮೋರ್ ಲೈಕ್ ಅ ಏನೋ ಟಾಪರ್ ಥರ. ಸೊ ಯು ವಿಲ್ ಹ್ಯಾವ್ ಟು ವೇರ್ ಇಟ್ ಲೈಕ್ ದಿಸ್. ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತದೆ, ಸೊ ಹಾಗಾಗಿ ಇದನ್ನು ತೊಗೊಂಡೆ. ಏನು ಅನಿಸುತ್ತೆ ನಿಮಗೆ? ಇಟ್ಸ್ ಆ್ಯಕ್ಚುಲಿ ನೈಸ್ ಅಲ್ಲ, ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿ ಆಗ್ತಿದೆ. ನಾನು ತೊಗೊಂಡಾಗ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ತೊಗೊಂಡಿದ್ದು, ಬಟ್ ಇಟ್ಸ್ ಲುಕಿಂಗ್ ನೈಸ್. ಸೊ ಪ್ರಾಬ್ಲಿ ಹೀಗೆ ಒಂದಿನ ಹಾಕೋತೀನಿ ಅದರ ವೀಡಿಯೋಗೆ. ನಾನು ಅಜಾಟಿಗೆ ಹೋಗಿದ್ದೆ ಏನಾದ್ರು ಡ್ರೆಸ್ಸಸ್ ತೊಗೋಣ ಅಂತ, ಬಟ್ ಡ್ರೆಸ್ಸಸ್ ಸಿಗಲಿಲ್ಲ. ಸೊ ಇದೊಂದು ಟಾಪ್ ತೊಗೊಂಡೆ, ಇದನ್ನು ಹಾಕೊಂಡು ತೋರಿಸ್ತೀನಿ. ಸುಮಾರು ಟಾಪ್ಸ್ ತೊಗೊಂಡಿದ್ದೀನಲ್ಲ ಗೈಸ್ ನಾನು, ಬಟ್ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗಿದ್ದು, ಬಟ್ ಅಷ್ಟು ಚೆನ್ನಾಗಿರೋದೇನೂ ಸಿಗಲಿಲ್ಲ ನನಗೆ ಡ್ರೆಸ್ಸಸಲ್ಲಿ. ದಿಸ್ ಇಸ್ ದ ಟಾಪ್. ನನಗೆ ಇದಷ್ಟು ಕಾಂಪ್ಲಿಮೆಂಟ್ ಆಗ್ತಾ ಇಲ್ಲ, ಬಟ್ ಐ ಡೂ ಲೈಕ್ ಲೈಟ್ ಕಲರ್ಸ್, ನಿಮಗೆ ಹೇಳಿದ್ನಲ್ಲ. ಸೊ ಹಾಗಾಗಿ ಇದನ್ನು ತಗೊಂಡೆ. ಏನು ಅನಿಸುತ್ತೆ? ಥಿಂಕ್ 600 ಏನೋ ಕೊಟ್ಟೆ ಅನಿಸುತ್ತೆ. ಸೊ ಡೂ ಯು ಥಿಂಕ್ ಇಟ್ಸ್ ವರ್ತ್ ಆರ್ ನಾಟ್? ಕಮೆಂಟ್ ಮಾಡಿ. ಒಂದು ಜೀನ್ಸ್ ತೊಗೊಂಡಿದ್ದೆ ಗೈಸ್. ಸೊ ಜೀನ್ಸ್ ತೋರಿಸ್ತೀನಿ ನನಗೆ. ಸೊ ಎಲ್ಲಾದ್ರೂ ಐ ಥಿಂಕ್ ಎಲ್ಲ ಹುಡುಗಿರೋದ್ರೂ ಒಂದು ಬ್ಲ್ಯಾಕ್ ಜೀನ್ಸ್ ಅಂತ ಇದ್ದೇ ಇರುತ್ತೆ. ಸೊ ನಾನು ಇದನ್ನು ಬರೋದಿನ ಹಾಕ್ಕೊಂಡಿದ್ದೆ. ಇದು ಹೆಂಗೆ ಅಂದರೆ ಆನ್ಲೈನಲ್ಲಿ ನಂಗೆ ಕರೆಕ್ಟಾಗಿ ಯಾವುದು ಚೆನ್ನಾಗಿರೋ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ಆಫ್ಲೈನ್ ಪೆನ್ಸಿಲ್ ಪ್ಯಾಂಟ್ ಥರನೇ, ಪೆನ್ಸಿಲ್ ಪ್ಯಾಂಟ್ ಹೈ ವೇಸ್ಟ್ ಜೀನ್ಸ್ ಥರ. ಸೊ ಇದನ್ನು ತೊಗೊಂಡಿದ್ದು. ಸೊ ಇದ್ರ ಜೊತೆಗೂ ಚೆನ್ನಾಗಿ ಕಾಣಿಸುತ್ತೆ, ಆ್ಯಸ್ ಯು ಗೈಸ್ ಕ್ಯಾನ್ ಸಿ. ಇದೊಂದು ತೊಗೊಂಡೆ ಅಲ್ಲೇ. ಸೊ ಇದು ನನಗೆ 1500 rupees ಬಿತ್ತು. ಸೊ ಗೈಸ್ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬಟ್ಟೆನ ತೊಗೊಂಡೆ. ಇಟ್ಸ್ ಅ ಫುಲ್ ಪ್ಯಾಂಟ್ ಥರ, ಪ್ಲಾಜೋ ಥರ, ಇಫ್ ಯು ಗೈಸ್ ಕ್ಯಾನ್ ಸಿ. ಸ್ವಲ್ಪ ಲೂಸ್ ಇದೆ ಪ್ಯಾಂಟ್, ಏನು ಕೈದಲ್ಲಿ ತೊಗೊಂಡು ಗೊತ್ತಿಲ್ಲ ನಾನು, ಬಟ್ ಟಾಪ್ ಕರೆಕ್ಟಾಗಿ ಕೂತ್ಕೊಂಡಿದೆ. ಸೊ ನಿಮಗೆ ಏನು ಅನ್ನಿಸ್ತಿದೆ ಈ ಡ್ರೆಸ್? ನನಗಂತೂ ತುಂಬ ಇಷ್ಟ ಆಯಿತು ಗೈಸ್ ಇದು. ಒಂದು ನಿಮಿಷ ಇರಿ, ಮೇಲ್ಗಡೆ ಮಾಡ್ತೀನಿ ಕ್ಯಾಮ್ರಾನ, ಮಾತಾಡೋಣ. ಸಿ ಟಾಪ್ ಎಷ್ಟು ಚೆನ್ನಾಗಿ ಕಲರ್ ಕಾಂಪ್ಲಿಮೆಂಟ್ ಆಗ್ತಾ ಇದೆ ಅಂತ. ನಂಗೆ ತುಂಬ ಪ್ಯಾಟರ್ನ್ ಇಷ್ಟ ಆಯಿತು. ಸೊ ಪ್ರಾಬ್ಲಿ ಒಂದು ನೆಕ್ ಪೀಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ನೀವು ಈ ಡ್ರೆಸ್ನ ನೋಡ್ಬೋದು. ಸೊ ಗೊಂಬೆ ಮೇಲೆ ನೋಡಿದಾಗ ನನಗೆ ಈ ಡ್ರೆಸ್ ಅಷ್ಟೇನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ಐ ನೋ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಿಕಾಸ್ ಇದು ಪ್ಯಾಟರ್ನ್ ತುಂಬ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದರಲ್ಲಿ ನೋಡಿ. ಸೊ ಇದನ್ನು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ಸ್ ಅ ಬ್ಯಾಕ್ಲೆಸ್ ಡ್ರೆಸ್, ನಾನು ತೋರಿಸ್ತೀನಿ ನಿಮಗೆ. ಸೊ ಅದಕ್ಕಿಂತ ಮುಂಚೆ ಸ್ಕರ್ಟ್ ನೋಡಿ, ಸ್ಕರ್ಟ್ ಈ ಥರ ಇದೆ. ಸೊ ನನಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಅನ್ನಿಸ್ತು. ಸೊ ಬ್ಯಾಕ್ಲೆಸ್ ಅಂತ ಹೇಳಿದಲ್ಲ, ಸೊ ಇವಾಗ ನೋಡಿ, ಸೊ ಈ ಥರ ಇರೋದು. ಸೊ ಯಾ, ಆ್ಯಂಡ್ ಈ ಡ್ರೆಸ್ನ ಹಾಕ್ಕೊಂಡಾಗ ನಾನು ದ ಫಸ್ಟ್ ಥಿಂಗ್ ಐ ಡಿಡ್ ಇಸ್ ಡೂಯಿಂಗ್ ದಿಸ್. ಐ ವಾಸ್ ಚೆಕಿಂಗ್ ನನ್ನ ಶೋಲ್ಡರ್ಸ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬಟ್ ಇನ್ನೂ ಟೋನ್ ಮಾಡಬೇಕು ಗೈಸ್, ಬಿಕಾಸ್ ನಾನು 15 ಡೇಸ್ ಗ್ಯಾಪ್ ಆಗಿತ್ತು ನಂದು ವರ್ಕೌಟಿಂದ. ಬಿಕಾಸ್ ನಿಮಗೆ ಗೊತ್ತು, ನನಗೆ ಒಂದು 5-6 ಡೇಸೂ ಹುಷಾರಿರಲಿಲ್ಲ. ಆಮೇಲೆ ಒಂದು ವಾರ ನಾನು ಮುಂಬೈಗೆ ಹೋಗಿದ್ದೆ. ಸೊ ಹಾಗಾಗಿ ಆ ಗ್ಯಾಪಲ್ಲಿ ವರ್ಕೌಟ್ ಏನೂ ಇರಲಿಲ್ಲ. ಬಟ್ ವೆಯ್ಟ್ ಒಂದು 1/2 kg ಜಾಸ್ತಿ ಆಗಿದ್ದೀನಿ ಅಷ್ಟೇ. ಬಟ್ ರೆಸ್ಟ್ ಆಲ್ ಇಸ್ ಏನೋ ಮಸಲ್ಸ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ. ಸೊ ಯಾ, ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಡ್ರೆಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. 700 ಕೊಟ್ಟೆ ಅನಿಸುತ್ತೆ ಫಾರ್ 2 ಪೀಸ್. ನನಗೆ ವರ್ತ್ ಅಂತ ಅನ್ನಿಸ್ತು, ಬಿಕಾಸ್ 2 ಪೀಸ್ಗೆ 700 ಸಿಕ್ಕಿದೆ ಅಂತಂದರೆ ಇಟ್ಸ್ ಸ್ಟಿಲ್ ಓಕೆ, ಇಟ್ಸ್ ಸ್ಟಿಲ್ ಗುಡ್ ಪ್ರೈಸ್ ಅಂತ ನನಗೆ ಅನ್ನಿಸ್ತು. ಇಯರಿಂಗ್ಸ್ನ ಚೆಕ್ ಮಾಡಿದ್ದು ನನ್ನ ಬ್ಲಾಗಲ್ಲಿ ನೋಡಿರ್ಬೋದು, ಬಟ್ ತುಂಬ ಇಯರಿಂಗ್ಸ್ನ ನಾನು ತೊಗೊಳ್ಳಿಲ್ಲ. ಇದು 2 ತೊಗೊಂಡೆ. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಪರ್ಪಲ್ ಇಯರಿಂಗ್ಸ್. ನಂಗೆ ಸಕ್ಕರೆ ಇಷ್ಟ ಆಯಿತು. ಸೊ ಗೈಸ್ ನೋಡ್ಬೋದು ನೀವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಬಟ್ಟೆಗೆ ಮ್ಯಾಚ್ ಆಗ್ತಿಲ್ಲ, ಬಟ್ ಬೇರೆ ಬಟ್ಟೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಹೇರ್ ಸ್ಟೈಲ್ ಮಾಡಿ, ಹಿಂಗೆ ಹೇರ್ ಸ್ಟೈಲ್ ಮಾಡಿದ್ರೆ. ಸೊ ಇಟ್ಸ್ ವೆರಿ ಪ್ರಿಟಿ. ನಂಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಏನಾಗುತ್ತೆ ಅಂತಂದರೆ, ತುಂಬ ಐಟಮ್ಸ್ ಇದ್ದಾಗ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಆ ಕನ್ಫ್ಯೂಷನ್ಲೂ ನಾನು ಫಸ್ಟಿಗೆ ರೆಡ್ ಕಲರ್ ಪಿಕ್ ಮಾಡಿದ್ದೆ ಇದರಲ್ಲಿ. ಸೊ ನೀವು ನೋಡ್ಬೋದು, ಇದು ರಿಂಗ್ ಥರ ಇದೆ. ಸೊ ರೆಡ್ ಪಿಕ್ ಮಾಡಿ, ಆಮೇಲೆ ನನ್ನ ಫ್ರೆಂಡ್ ಅಂದಲೂ ರೆಡ್ ತುಂಬ ರೆಗ್ಯುಲರ್ ಅನಿಸುತ್ತೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನನಗೂ ಬ್ಲೂ ಕಲರ್ಸ್ ಅಂದರೆ, ಬ್ಲೂ ಇನ್ ದ ಸೆನ್ಸ್ ಬ್ಲೂ ಸ್ಟೋನ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ನನ್ನದೊಂದು ಬ್ರಾಸ್ಲೆಟ್ ಇತ್ತು, ಸೊ ಬ್ಲೂ ಕಲರಲ್ಲಿ ಸ್ಟೋನ್ಸು. ಸೊ ಇಟ್ ರಿಮೈಂಡೆಡ್ ಮೀ ಆಫ್ ದ್ಯಾಟ್. ಹಾಕೊಂಡು ತೋರಿಸ್ತೇನೆ. ಸೊ ಈ ಥರ ಇದೆ, ಇಟ್ಸ್ ವೆರಿ ಪ್ರಿಟಿ ರೈಟ್. ಸೊ ಹಾಗಾಗಿ ಇದನ್ನು ತಗೊಂಡೆ. ಯಾ, ನೆಕ್ಸ್ಟ್ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂತಂದರೆ, ನಾನು ಏನಲ್ಲಿ ಶೂಸ್ನ ತೊಗೊಂಡೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ತುಂಬ ಚೆನ್ನಾಗಿರುವಂಥ ಐಟಮ್ಸ್ಗಳಿತ್ತು, ಬಟ್ ಎಲ್ಲದೂ 1500 ಅದ್ರ ಮೇಲೆ ಇದ್ದಿದ್ದು. ಬಟ್ ಇದನ್ನು ಶಾಪಲ್ಲಿ ತೊಗೊಂಡಿದ್ದು, ಸ್ಟ್ರೀಟಲ್ಲಿ ತೊಗೊಳ್ಳಿಲ್ಲ. ಸೊ ದ ಶೂಸ್ ಲುಕ್ಸ್ ಲೈಕ್ ದಿಸ್. ಸೊ ಚೆನ್ನಾಗಿದೆ ಅಲ್ಲ. ಸೊ ಇದನ್ನು ತೊಗೊಂಡಿದ್ದು. ಸ್ವಲ್ಪ ಇದು ಹೀಲ್ಸ್ ಇದೆ, ಸ್ವಲ್ಪ ಇದರಲ್ಲಿ ಹೀಲ್ಸ್ ಇದೆ, ಇಫ್ ಯು ಗೈಸ್ ಕ್ಯಾನ್ ಸಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಈವನ್ ದ ಗ್ರಿಪ್ ಕೂಡ. ಸೊ ನನಗೆ ಲೋಕಲ್ ಚಪ್ಪಲ್ಸ್ ನಾನು ಯಾಕೆ ತೊಗೊಳ್ಳಲ್ಲ ಅಂದರೆ, ಓಡಾಡಬೇಕಾದ್ರೆ ಗ್ರಿಪ್ ಸಿಗಲ್ಲ ಸಾಫ್ಟ್ ಫ್ಲೋರ್ಸ್ ಮೇಲೆ. ಸೊ ಹಾಗಾಗಿ ಐ ಆಲ್ವೇಸ್ ಮೇಕ್ ಶ್ಯೂರ್
ಗ್ರಿಪ್ ಇರುವಂಥ ಚಪ್ಪಲ್ ತೊಗೋತೀನಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದಟ್ ಒನ್ ಥಿಂಗ್ ನಂಗೆ ತುಂಬ ಇಷ್ಟ ಆಯ್ತಿದ್ದು. ಸೊ ಯಾವಾಗ ಹಾಕೋತೀನಿ ಗೊತ್ತಿಲ್ಲ, ಬಟ್ ಲೆಟ್ ಸಿ. ನೆಕ್ಸ್ಟ್ ಶೂಸ್ ನಾನು ಇದನ್ನು ತೊಗೊಂಡಿದ್ದು. ಸೊ ಇದು ಒಳಗಡೆ ಉಲ್ಲನ್ ಇದೆ, ನಾನು ಹೇಳಿದ್ನಲ್ಲ ನಂಗೆ ಉಲ್ಲನ್ ಐಟಮ್ಸ್ ತುಂಬ ಇಷ್ಟ ಅಂತ. ಐ ಫೆಲ್ಟ್ ಇಟ್ಸ್ ವೆರಿ ಕ್ಲಾಸಿಕ್ ಅಂತ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನಾನು ಬೀಚಿಗೆ ಹೋಗಿದ್ದಲ್ಲ ಅವತ್ತು ಹಾಕೊಂಡಿದ್ದೆ. ಸೊ ಇದು ಕೂಡ ಅಷ್ಟೇ, ಹಿಂದೆಗಡೆ ಗ್ರಿಪ್ ಇದೆ. ಸೊ ನಿಮಗೇನು ಅನ್ನಿಸ್ತದೆ ಶೂಸು? ಸೊ ನಿಮಗೆ ಆ ಶೂಸ್ ಇಷ್ಟ ಆಯಿತಾ, ಈ ಶೂಸ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಇದೊಂದು ಬೆಲ್ಟ್ ಆಯಿತಾ, ನಾನು ತುಂಬ ದಿನದಿಂದ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆ ಹುಡುಕಿದ್ದೆ. ಸೊ ನಂಗೆ ಸಿಕ್ಕಿರಲಿಲ್ಲ. ಸೊ ಫೈನಲಿ ನನಗೆ ಆ ಒಂದು ಮಾರ್ಕೆಟಲ್ಲಿ ಸಿಕ್ತು. ಸೊ ಈ ಥರ ಹಾಕ್ಕೊಳ್ತಿದ್ದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಹುಡುಕ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. 350 ರುಪೀಸ್ ಏನೋ ಆಯಿತು ಇದಕ್ಕೆ. ಮತ್ತು ಇನ್ನೊಂದು ವೇಸ್ಟ್ ಚೈನ್ ಅಂತ ಬರುತ್ತೆ, ಅದು ಥಿನ್ ಸಿಲ್ವರ್ ಕಲರ್ದು. ಸೊ ಅದೊಂದು ತೊಗೊಂಡೆ, ಅದು ಒಳಗಡೆ ಇಟ್ಬಿಟ್ಟಿದ್ದೀನಿ. ಸೊ ಅದನ್ನ ಯಾವಾಗಲೂ ಇನ್ನೊಂದು ಸಲ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದಷ್ಟು ಬ್ಯಾಂಗಲ್ಸ್ನ ತೊಗೊಂಡೆ ನಾನು. ಬಿಕಾಸ್ ನಾನು ತುಂಬ ಐ ಲೈಕ್ ಟು ವೇರ್ ಕ್ಲಾಸಿಕ್ ಡ್ರೆಸ್ಸಸ್, ಬಟ್ ಈ ಥರ ಡ್ರೆಸ್ಸಸ್ ಇಷ್ಟ ಆಗುತ್ತೆ, ವೆರಿ ಫೆಮಿನಿನ್ ಕೈಂಡ್ ಆಫ್ ಡ್ರೆಸ್ಸಸ್. ಒಂದು ಬ್ರಾಸ್ಲೆಟ್ನ ನಾನು ತೊಗೊಂಡೆ ಕೈಗೆ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಈ ಥರ ಮುಂಚೆ ಐ ನೆವರ್ ಯೂಸ್ ಟು ವೇರ್ ಗೋಲ್ಡ್ ಸ್ಟಫ್ಸ್, ಬಟ್ ಇತ್ತೀಚೆಗೆ ಗೋಲ್ಡ್ ಸ್ಟಫ್ಸ್ ಐ ರಿಯಲಿ ಲೈಕ್ ಇಟ್. ಸಿ ಲುಕ್ ಅಟ್ ದಿಸ್, ಚೆನ್ನಾಗಿದಲ್ಲ. ಒಂದು ಡ್ರೆಸ್ ತೊಗೊಂಡೆ ಬಟ್ ಫಿಟ್ ಆಗಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಡ್ರೆಸ್ ಬಂದುಬಿಟ್ಟು ಇದು ಸ್ಲೀವ್ಸ್ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಸೊ ಮೊನ್ನೆ ಐ ರಿಯಲಿ ವಾಂಟೆಡ್ ಟು ವೇರ್ ದಿಸ್, ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಷ್ಟೊಂದು ಟೈಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಐ ಕಾಂಟ್ ಇವನ್ ಟೆಲ್ ಎಷ್ಟು ಡಿಸಪಾಯಿಂಟೆಡ್ ಆಗಿದೆ ಅಂತ. ಸೊ ಇದೇ ಡ್ರೆಸ್ ಬಂದುಬಿಟ್ಟು ಸೊ ಟಾಪು ಮತ್ತು ಸ್ಕರ್ಟ್ ಥರ, ಲಾಂಗ್ ಸ್ಕರ್ಟ್ ಥರ. ಸೊ ಫುಲ್ ಪೀಸ್ ಇಟ್ ಕುಡ್ ಹ್ಯಾವ್ ಬಿನ್ ಸೋ ಬ್ಯೂಟಿಫುಲ್. ಬಟ್ ಏನು ಮಾಡೋದು ಹೇಳಿ, ಆಡಬಾರ್ದಲ್ಲಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಥಿನ್ ವೇಸ್ಟ್ ಚೈನ್ ಅಂತ ಹೇಳಿದ್ನಲ್ಲ, ಸೊ ಅದು ಬಂದ್ಬಿಟ್ಟು ಇದು. ಸೊ ಈ ಥರ ಹಾಕ್ಕೊಳ್ಳೋದು ಐ ಥಿಂಕ್ ಇದಕ್ಕೆ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಇದು. ಸೊ ನನ್ನ ಫ್ರೆಂಡ್ ಕೂಡ ಸೇಮ್ ಇದೇ ಥರ ತೊಗೊಂಡ್ಲು. ಫಾರ್ ಅ ಕ್ಲೋಸರ್ ಲುಕ್ ಐ ಜಸ್ಟ್ ಕೀಪ್ ಹಿಯರ್ ಆ್ಯಂಡ್ ಶೋ. ಸೊ ಈ ಥರ ಇದೆ, ಇದು ನೋಡ್ಬೋದು, ಈ ಥರ ಇದೆ. ಸೊ ಇದೊಂದು ತೊಗೊಂಡೆ. ಇನ್ನೂ 2 ಬ್ಯಾಂಗಲ್ಸ್ ಇದೆ, ಅದನ್ನು ತೋರಿಸ್ತೀನಿ ಯಾವ ತೊಗೊಂಡೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ತೊಗೊಂಡೆ, ಇದು ಗೋಲ್ಡಲ್ಲಿ ಅಂತ ಹೇಳಿದ್ನಲ್ಲ ಇದು. ಆ್ಯಂಡ್ ಇದೆರಡು ಬ್ಯಾಂಗಲ್ಸ್ ತೊಗೊಂಡೆ, ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಕೈ ಮೇಲೆ ಹಾಕೊಂಡಾಗ ಎರಡು ಈ ಥರ ಇದೆ ನೋಡಿ. ಸೊ ಇದು ಫುಲ್ ಸ್ಲೀವ್ಸ್ ಹಾಕಿ ಅದ್ರ ಮೇಲೆ ಹಾಕಿದ್ರೆ ಬ್ಲ್ಯಾಕ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಯು ಗೈಸ್ ಕ್ಯಾನ್ ಸಿ. ಸೊ ಇದನ್ನು ತೊಗೊಂಡೆ. ಸೊ ಇದು H&Mಲ್ಲಿ ಮತ್ತು ಝಾರಲ್ಲಿ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಗೊತ್ತಾ, 1500, 2500 ಆ ಥರ ಎಲ್ಲ ಹಾಕಿದ್ರು ಪ್ರೈಸು. ಸೊ ನನಗೆ ಇದು 350 ರುಪೀಸ್ಗೆ ಒಂದು ಬ್ಯಾಂಗಲ್ ಥರ ಸಿಕ್ತು. ಸೊ ಐ ವಾಸ್ ಲೈಕ್ ಓಕೆ ಲೆಟ್ಸ್ ಟೇಕ್ ಅಂತ ತೊಗೊಂಡೆ. ಇದನ್ನು ಅಷ್ಟೇ. ಸೊ ಎಲ್ಲೋ ನೋಡಿದ್ದೆ ನಾನು, ಬಟ್ ಅಟ್ ದ ಟೈಮ್ ಅದು ನಂಗೆ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಾನು ನೋಡಿ ಶಾಪಲ್ಲಿ. ಸೊ ಪ್ರಾಬ್ಲಿ ಝಾರಲ್ಲಿ ಎಲ್ಲೋ ನೋಡಿರ್ತೀನಿ. ಸೊ ಈ ಥರ ಇದೆ. ಸೊ ಇದು ಪ್ರಾಬ್ಲಿ ಈ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ, ಆ್ಯಸ್ ಯು ಗೈಸ್ ಕ್ಯಾನ್ ಸಿ. ಚೆನ್ನಾಗಿದೆಲ್ಲ ಗೈಸ್. ಸೊ ನಿಮಗೇನು ಅನಿಸುತ್ತೆ, 350 ರುಪೀಸ್ ವರ್ತ್ ಅನಿಸುತ್ತಾ ಅಥವಾ ಅಲ್ಲ ಅನಿಸುತ್ತಾ? ಬಿಕಾಸ್ ನನಗಂತೂ ವರ್ತ್ ಅನ್ನಿಸ್ತದೆ ಗೈಸ್. ಇಷ್ಟ ಆದಮೇಲೆ ತೊಗೊಂಬಿಡ್ಬೇಕು, ಅಂದರೆ ವರ್ತ್ ಕೂಡ ಅನ್ನಿಸ್ಬೇಕು. ದಟ್ ಈಸ್ ಒನ್ ಥಿಂಗ್. ವರ್ತ್ ಅನ್ನಿಸ್ತು ನನಗೆ, ಸೊ ಆಗಕ್ಕೆ ತೊಗೊಂಡೆ. ಯಾ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಾಸ್ಮೆಟಿಕ್ಸ್ ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನಾನು ಇದು ಬೆನಿಫಿಟ್ ಕಾಸ್ಮೆಟಿಕ್ಸ್ದು ಬ್ಲಷರ್ ತೊಗೊಂಡೆ. ಸೊ ಇದು ನನಗೆ 1750 ರುಪೀಸ್ ಬಿತ್ತು. ನಾನು 2 ಫೇಸ್ದು ಕನ್ಸೀಲರ್ ತೊಗೊಂಡೆ. ಸೊ ಇದು ಪ್ರಾಬ್ಲಿ 2300 ರುಪೀಸ್ ಏನೋ ಅನಿಸುತ್ತೆ. ಬ್ರಾನ್ಸರ್ ತೊಗೊಂಡೆ ಬೆನಿಫಿಟ್ ಕಾಸ್ಮೆಟಿಕ್ಸ್ದು. ಸೊ ಬ್ರಾನ್ಸರ್ ಈ ಥರ ಇರುತ್ತೆ. ಸೊ ಇದಕ್ಕೆ ನಾನು 3650 ರುಪೀಸ್ ಕೊಟ್ಟೆ. ಇದು ಕೂಡ 2 ಫೇಸ್ಟೇ. ಸೊ ಲಿಪ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಪ್ಲಮ್ ಅಂತ ಅಂದರೆ ಸ್ವಲ್ಪ ನಮ್ಮ ಲಿಪ್ಸ್ ದೊಡ್ಡದಾಗೋ ಥರ ಅಂತ ಹೇಳ್ಬಿಟ್ಟು ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ಇದೊಂದು ಪ್ರಾಡಕ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಪ್ರಾಬ್ಲಿ ಯಾವಾಗಲೂ ಇದ್ರ ಮೇಲೆ ರಿವ್ಯೂ ವೀಡಿಯೋ ಮಾಡ್ತೀನಿ. 1750 ಏನೋ ಕೊಟ್ಟೆ ಅನ್ಸುತ್ತೆ ಗೈಸ್, ನೆನಪಿಲ್ಲ ನನಗೆ ಎಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೇರ್ ಬ್ಯೂಟಿದು ಏನಂತಾರೆ ಲಿಪ್ ಆಯಿಲ್. ಸೊ ಇದು ಪ್ಯಾಕೇಜ್ ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಇಟ್ಸ್ ವೆರಿ ಕ್ಲಾಸಿಕ್. ಸೊ ಹಾಗಾಗಿ ಆ್ಯಂಡ್ ಕಲರ್ ಕೂಡ ಅಷ್ಟೇ, ಕಲರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಕಲರ್ ಬಂದುಬಿಟ್ಟು ನೋಡಿ ಈ ಥರ ಇದೆ. ಲುಕ್ ಅಟ್ ದ್ಯಾಟ್. ಅಂದರೆ ಇಷ್ಟು ಪಿಗ್ಮೆಂಟೆಡ್ ಬರಲ್ಲ ಬಿಕಾಸ್ ಇಟ್ಸ್ ಅ ಲಿಪ್ ಆಯಿಲ್, ಯು ಗೈಸ್ ಕ್ಯಾನ್ ಸಿ. ಸೊ ಈ ಥರ ಸ್ಪ್ರೆಡ್ ಮಾಡ್ಬೋದು. ಸೊ ವೆರಿ ಲೈಟ್ ವೆಯ್ಟ್, ಬಟ್ ಪಿಂಕ್ ಲಿಪ್ಸ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಟ್ ಟೇಸ್ಟ್ ವೆರಿ ಗುಡ್ ಗೈಸ್. ನಾನಂತೂ 2 ಸಲ ತಿಂದ್ಬಿಟ್ಟಿದ್ದೀನಿ ಅದು ನನಗೆ ಹಾಕೊಂಡಾಗ, ಬಿಕಾಸ್ ಇಟ್ಸ್ ಸೋ ನೈಸ್. ಸೊ ನೀವು ಕೂಡ ಯಾವಾಗಲೂ ಇದನ್ನು ಟ್ರೈ ಮಾಡಿ, ರೇರ್ ಬ್ಯೂಟಿದು ಲಿಪ್ ಆಯಿಲ್ನ, ಬಿಕಾಸ್ ನನಗೆ ಇಷ್ಟ ಆಯಿತು. ಆ್ಯಂಡ್ ಸೆಲೆನಾ ಗೋಮೆಜ್ ರೈಟ್. ಸೊ ಸೆಲೆನಾ ಗೋಮೆಜ್ಗೋಸ್ಕರ ನಾನು ಈ ಬ್ರ್ಯಾಂಡ್ ತೊಗೋಬೇಕಂತ ತುಂಬ ದಿನ ಅಂದ್ಕೊಂಡಿದ್ದೆ. ಸೊ ಈ ಶೇಡ್ ಬಂದುಬಿಟ್ಟು ಹ್ಯಾಪಿ ಟಿಂಟೆಡ್ ಲಿಪ್ ಆಯಿಲ್ ಅಂತ ಹೇಳ್ಬಿಟ್ಟು, ಐ ಥಿಂಕ್ ದ ಶೇಡ್ ನೇಮ್ ಈಸ್ ಹ್ಯಾಪಿ. ಸೊ ಇದನ್ನು ತೊಗೊಂಡಿದ್ದು. ದಟ್ಸ್ ಆಲ್ ಆಫ್ ಇಟ್.
ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಒಂದು 2-3 ಐಟಮ್ಸ್ ಅಲ್ಲಿಂದ ತಗೋಬಾ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದನ್ನು ನಾನು ಕ್ಯಾಮ್ರಾದಲ್ಲಿ ರಿವೀಲ್ ಮಾಡೋದಕ್ಕಾಗಲ್ಲ. ನಿಮ್ಮ ಪ್ರಕಾರ ನಾನು ಮುಂಬೈಲಿ ಏನನ್ನ ಮಿಸ್ ಮಾಡಿದೆ ಅಂತ ಅನಿಸುತ್ತೆ ಶಾಪಿಂಗ್ ಮಾಡಬೇಕಾದ್ರೆ? ಸೊ ನೀವು ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಪ್ರಾಡಕ್ಟ್ ಲಿಂಕ್ನ ಕೂಡ ಆ್ಯಡ್ ಮಾಡಿ. ಸೊ ಪ್ರಾಬ್ಲಿ ನಾನು ಆನ್ಲೈನ್ ಸಿಕ್ಕಿದ್ರೆ ಆನ್ಲೈನ್ ಆರ್ಡ್ರ್ ಮಾಡಿ ಅದ್ರ ಮೇಲೆ ನಿಮ್ಮ ಹತ್ರ ರಿವ್ಯೂನ ಶೇರ್ ಮಾಡ್ತೀನಿ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಸೊ ಫಾರ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದ ವಿಡಿಯೋ. ಯಾವ್ದಾದ್ರು ಪ್ರಾಡಕ್ಟ್ನ ಮಿಸ್ ಮಾಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನನ್ನ ಪ್ರಕಾರ ಪ್ರಾಬಬ್ಲಿ ಎಲ್ಲ ಕವರ್ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.